ನಾನು JJM ಅಕಾಡೆಮಿಯ ಮ್ಯಾಥಮೆಟಿಕ್ಸ್ ಟೀಚರ್ KM ಪ್ರಶಾಂತ್ ಬಾಬು. ನಾವು ನವೋದಯ ಟಾರ್ಗೆಟ್ ನವೋದಯ ಪರೀಕ್ಷೆ 60 ದಿನ ಅಂತ 99 ರೂಪಾಯಿಗೆ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ 5 ವರ್ಷದ ಕ್ವಶನ್ ಪೇಪರ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗಿದ್ದೀವಿ. ಆ 5 ಕ್ವಶನ್ ಪೇಪರ್ಗಳಲ್ಲಿ 2020, 2021, 2022, 2023, 2024 23ಯ ಪೇಪರನ್ನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಅದನ್ನು ಒಂದು ವಿಡಿಯೋನ ಇವಾಗಲೇ ಹಾಕಿದ್ದೀವಿ. ಇನ್ನೊಂದು ವಿಡಿಯೋ ಅಂದರೆ 6ನೇ ಪ್ರಶ್ನೆಯಿಂದ 10ನೆಯ ಪ್ರಶ್ನೆ ಅಂಕಗಣಿತದ ಬಗ್ಗೆ ಈ ವಿಡಿಯೋಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಕೆ ಹೋಗ್ತಾ ಇದ್ದೀನಿ. ಆಯಿತಾ? ನೀವು ಜಸ್ಟ್ ನೋಡಿ, ಕೇವಲ 99 ರೂಪಾಯಿಗಳಿಗೆ ನಾವು ಈ ಆ್ಯಪನ್ನು ಸಬ್ಸ್ಕ್ರಿಪ್ಷನನ್ನು ಕೊಡ್ತಾ ಇದ್ದೀವಿ. ಎಲ್ಲಿ ಈ ಆ್ಯಪನ್ನು ಇದು ಮಾಡಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲಿನ ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿ ನೀವು ಒಂದು ಲಿಂಕನ್ನು ಕೊಟ್ಟಿರ್ತೀವಿ. ಆ ಲಿಂಕನ್ನು ಕೊಟ್ಟರೆ ಡೈರೆಕ್ಟ್ ನಮ್ಮ ಆ್ಯಪ್ಗೆ ಕನೆಕ್ಟ್ ಆಗುತ್ತೆ, ಅಲ್ಲಿ ಸಬ್ಸ್ಕ್ರಿಪ್ಷನನ್ನು ಪಡಿಬೋದು. ಇಲ್ಲ ಅಂದರೆ ನಿಮ್ಮ ಮೊಬೈಲಿನ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ JJM ಅಕಾಡೆಮಿ ಅಂತ ಹೊಡೆದ್ರೆ ಈ ಲೋಗೋನ ನೋಡ್ಬೋದು. ಈ ಲೋಗೋನ ನೋಡಿ, ಈ ಲೋಗೋ ಕಂಡು ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಳಿ. ಮತ್ತು 5 ವರ್ಷದ ಕ್ವಶನ್ ಪೇಪರ್ಗಳು ಮತ್ತು ಒಂದಷ್ಟು ಸಾಲ್ಡ್ ಬೇರೆದು ಅಂದರೆ ಟಾಪಿಕ್ ವೈಸಲ್ಲಿ ಆದಷ್ಟು ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಡಿಯೋಸ್ಗಳನ್ನು. ನೀವು ಅದರಲ್ಲಿ ನೋಡ್ಕೋಬೋದು. ಆಯಿತಾ ಮಕ್ಕಳ? ಈಗ ನಾನು 6ನೆಯ ಪ್ರಶ್ನೆ ಯಾವುದು? 6ನೆಯ ಪ್ರಶ್ನೆಯನ್ನು ಮಾಡಿದ್ದೀನಿ. ಈಗ 2023ಯ ಕ್ವಶನ್ ಪೇಪರ್ ಪ್ರಶ್ನಪತ್ರಿಕೆ, ನವೋದಯ ಪ್ರಶ್ನಪತ್ರಿಕೆಯಲ್ಲಿ ನಾನು 6ನೇ ಕ್ವಶನ್ ಅಂಕಗಣಿತದ 6ನೆಯ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡಿ ಮಕ್ಕಳ, ಇಲ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕಾಸ್ಟ್ ಪ್ರೈಸ್ ಆ್ಯಂಡ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಎ ಕಮಾಡಿಟಿ ಈಸ್ ₹240. ಇಫ್ ದ ಪ್ರಾಫಿಟ್ ಈಸ್ 20%, ದೆನ್ ದ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಇಲ್ಲೇನಾಗುತ್ತೆ, ಒಂದು ವಸ್ತುವಿನ ಕೊಂಡ ಬೆಲೆ ಮತ್ತು ಮಾರಾಟದ ಬೆಲೆಯ ನಡುವಿನ ವ್ಯತ್ಯಾಸ 240 ಆಗಿದೆ. ಲಾಭವು 20% ಆಗಿದ್ದರೆ ಮಾರಾಟದ ಬೆಲೆಯನ್ನು ಕಂಡುಹಿಡಿಯಿರಿ. ಮಾರಾಟದ ಬೆಲೆ ಯಾವ ಥರ ಬರುತ್ತೆ ಅನ್ನೋದನ್ನು ಇಲ್ಲಿ ಕಂಡುಹಿಡಿಯೋಣ. ಮಾರಾಟದ ಬೆಲೆ ಅಂದರೆ ಸೆಲ್ಲಿಂಗ್ ಪ್ರೈಸ್. ಇಲ್ಲಿ ಏನು ಕೊಟ್ಟಿದ್ದಾರೆ? ಡಿಫ್ರೆನ್ಸ್ ಬಿಟ್ವೀನ್ ದ ಕಾಸ್ಟ್ ಪ್ರೈಸ್ ಆ್ಯಂಡ್ ದ ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸನ್ನು ನಾನು ಏನು ಮಾಡ್ತೀನಿ? ಕೊಂಡ ಬೆಲೆಯನ್ನು ನಾನು X ಅಂತ ತಗೊಳ್ತೀನಿ. ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ? ಸೆಲ್ಲಿಂಗ್ ಪ್ರೈಸು 20% ಜಾಸ್ತಿ ಪ್ರಾಫಿಟ್ ಬಂದಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ 120/100 ಇಂಟು X ಅಂತ ತಗೊಳ್ಳೋಣ. ಈಗೇನಾಗುತ್ತೆ? ಇದು ಕ್ಯಾನ್ಸಲ್ ಆಗುತ್ತೆ. ಮತ್ತು ಇಲ್ಲಿ 6 ಇಲ್ಲಿ 5 ಅಂದರೆ 6x/5 ಸೆಲ್ಲಿಂಗ್ ಪ್ರೈಸ್. ಇದರಿಂದ ನಾನು ಏನನ್ನ ಮಾಡಬೇಕಾಗುತ್ತೆ? ಸೆಲ್ಲಿಂಗ್ ಪ್ರೈಸು ಮತ್ತು ಕಾಸ್ಟ್ ಪ್ರೈಸನ್ನು ತಗೊಳ್ಳೋಣ. ದ ಡಿಫ್ರೆನ್ಸ್ ಬಿಟ್ವೀನ್ ದ ಕಾಸ್ಟ್ ಪ್ರೈಸ್ ಆ್ಯಂಡ್ ದ ಸೆಲ್ಲಿಂಗ್ ಪ್ರೈಸ್. ಅಂದರೆ ಏನು ಮಾಡಬೇಕು ನಾನು? 6x/5 ಮೈನಸ್ x is equal to 240. ಇದನ್ನು ನೋಡಿ, ಇಲ್ಲಿ ಜಾಗ ಸಾಕಾಗಲ್ಲ. ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ. ಮತ್ತೆ ಇದನ್ನು ಬರ್ಕೊಂಡು ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ. ಇಲ್ಲಿ ನೋಡಿ, 6x/5 ಮೈನಸ್ x is equal to 240 ಅಲ್ವಾ? 240 ಆಯಿತಾ? 6x ಮೈನಸ್ ಈ 5ನ ಈ x ಜೊತೆಗೆ ಮಲ್ಟಿಪ್ಲೈ ಮಾಡ್ತೀನಿ. 5x ಡಿವೈಡೆಡ್ ಬೈ 5 is equal to 240. ಸೊ x/5 is equal to 240. ಆಯಿತಾ? x is equal to 240 ಇಂಟು 5 ಏನಾಗುತ್ತೆ? 1200. ಅಂದರೆ ಕಾಸ್ಟ್ ಪ್ರೈಸಿನ ಬೆಲೆ ಎಷ್ಟಾಯಿತು? 1200 ಆಯಿತು. ಈಗ ನಾನೇನಾಗುತ್ತೆ? ಕಾಸ್ಟ್ ಪ್ರೈಸು 20% ಪ್ರಾಫಿಟ್ ಬಂದಿದೆ ಅಂತ ಹೇಳಿದ್ರೆ ಇದರ 20% ಎಷ್ಟು ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿ ಆ 20%ಅನ್ನು ಅಲ್ಲಿ ಹಾಕಿದ್ರೆ ನನಗೇನಾಗುತ್ತೆ? ಅದು ಆನ್ಸರ್ ಬರುತ್ತೆ.
ಏನು ಇವಾಗ ನಾನು ಇದಕ್ಕೆ 20% ನೋಡ್ಕೋತೀನಿ. ಏನು 20%. ಇವಾಗ ನಾನು ಕಾಸ್ಟ್ ಪ್ರೈಸ್ ಏನಾಗುತ್ತೆ, ಇವಾಗ ಕಾಸ್ಟ್ ಪ್ರೈಸು ನನಗೆ ಬಂತು ಎಷ್ಟು ರೂಪಾಯಿ, 1200 ಅಂತ ಬಂತು. ಆದರೆ ಸೆಲ್ಲಿಂಗ್ ಪ್ರೈಸನ್ನು ಕಂಡುಹಿಡಿಬೇಕು. ಅಂದರೆ ತಗೊಂಡಿದ್ದ ಬೆಲೆಕ್ಕಿಂತ 20% ಜಾಸ್ತಿಗೆ ಮಾರಿದ್ದಾನೆ ಅಂತ ಬರಬೇಕು. ಈಗ ಏನಾಗುತ್ತೆ, ಜಾಸ್ತಿ ಅಂತ ಹೇಳಿದಾಗ ನಾನು ನೋಡಬೇಕು ಹೇಗೆ. ಈಗ 100 ರೂಪಾಯಿಗೆ ತೊಗೊಂಬಂದರೆ 100 ರೂಪಾಯಿಗೆ ತೊಗೊಂಡ್ರೆ 120 ರೂಪಾಯಿಗೆ ಮಾರ್ದ. 1200 ರೂಪಾಯಿಗೆ ತೊಗೊಂಡ್ರೆ 1200 ರೂಪಾಯಿಗೆ ತೊಗೊಂಡ್ರೆ ಏನಾಯಿತು, ಇದನ್ನು ಎಷ್ಟಕ್ಕೆ ಮಾರ್ದ ಅನ್ನೋದು ಬೇಕು. 1200 ಇಂಟು 120 ಬೈ 100 ಅಂತ ಬರುತ್ತೆ. ಈ 2 ಹೋಗುತ್ತೆ. ಇಲ್ಲಿ ಇದನ್ನು ನಾನು ಗುಣಿಸಿದಾಗ ಎಷ್ಟು ಬರುತ್ತೆ, 120 ಇಂಟು 12 ಅಂತ ಮಾಡಿದಾಗ 120ಅನ್ನು 12ರಿಂದ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, 2 ಇಂಟು 0 ಆಗುತ್ತೆ. 2 ಇಂಟು 2 4 ಆಗುತ್ತೆ. ಆಮೇಲೆ 2 ಇಂಟು 1 ಏನಾಗುತ್ತೆ, 2 ಆಗುತ್ತೆ. ಮತ್ತು 1 ಇಂಟು 0 ಆಗುತ್ತೆ. 1 ಇಂಟು 2 ಆಗುತ್ತೆ. 1 ಇಂಟು 1 ಆಗುತ್ತೆ. ಇಲ್ಲಿ 0 4 4 1 ಆಯಿತಾ. ಇಲ್ಲೇನಾಗುತ್ತೆ, ಕೊಂಡ ಬೆಲೆ 1440 ರೂಪಾಯಿಗಳು. ಎಷ್ಟು, 1440 ರೂಪಾಯಿಗಳು 20% ಪ್ರಾಫಿಟ್ಗೆ. ಆಯಿತಾ ಮಕ್ಕಳ, ಅರ್ಥ ಆಯ್ತಾ ಇದು? ನೋಡಿ, ನೀವು ಸ್ಟೆಪ್ ವೈಸಲ್ಲಿ ಬರೆದಿದ್ದೀನಿ. ಆ ಸ್ಟೆಪ್ ವೈಸಲ್ಲಿ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋದಾಗ ಅದೇನಾಗುತ್ತೆ ನಿಮಗೆ ಗೊತ್ತಾಗತ್ತೆ. ಅರ್ಥ ಆಯ್ತಾ ಮಕ್ಕಳ? ಇವಾಗ ನೋಡೋಣ. ಇಲ್ಲಿ ನೋಡಿ, ಒಂದು ನಿಮಿಷ. ಇಲ್ಲಿ ಯಾವ ಆಪ್ಷನ್ನು, ಬಿ ಆಪ್ಷನ್ ರೈಟ್ ಆನ್ಸರ್ ಮಕ್ಕಳ. ಬಿ ಆಪ್ಷನ್ ಏನಾಗುತ್ತೆ, ಅದು ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ ನಿಮಗೆ? ನೋಡಿ, ಮೊದಲು ಸಿ ಪಿ ಯನ್ನು ತಗೊಂಡು ಆಮೇಲೆ ಎಸ್ ಪಿನ ತಗೊಂಡು ಆಮೇಲೆ ಎಸ್ ಪಿಯಿಂದ ಸಿ ಪಿ ಯನ್ನು ಕಳೆದ್ರೆ 240 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಅದನ್ನು ತಗೊಂಡು ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ನನಗೆ ಬಂದಿರೋವಂಥದ್ದು ಆನ್ಸರು ಈ ಥರ ಬಂದು 240 1200 ಬರುತ್ತೆ ಸಿ ಪಿ. ಆ ಸಿ ಪಿಗೆ 100 ರೂಪಾಯಿಗೆ 120 ರೂಪಾಯಿ ಮಾರಿದ ಬೆಲೆ ಆದರೆ 1200ಕ್ಕೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ 1440 ರೂಪಾಯಿಗಳು ಬರುತ್ತೆ. ಅರ್ಥ ಆಯ್ತಾ? ಇದು ನೀವು ಕ್ಲೀನಾಗಿ ಒಂದು ಪೆನ್ನನ್ನು ಇಟ್ಕೊಂಡು ಕ್ಲೀನಾಗಿ ಸಾಲ್ವ್ ಮಾಡ್ಕೊಳ್ತಾ ಹೋದರೆ ಅದು ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟು 7ನೆಯ ಸಮ್ಮು. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಡಿವಿಸಬಲ್ ಬೈ 3, 4, 5 ಆ್ಯಂಡ್ 6? ಈಗ 36 ತಗೊಳ್ಳೋಣ. 36 ಏನಾಗುತ್ತೆ, ನಿಮಗೆ ಗೊತ್ತಾದರೆ 3ರ ಮಗ್ಗಿಯಲ್ಲಿ ಹೋಗುತ್ತಿದ್ದು. 3ರ ಮಗ್ಗಿ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಇಸ್ ಡಿವಿಸಬಲ್ ಬೈ 3, 4, 5 ಆ್ಯಂಡ್ 6? ಕೆಳಗಿನ ಯಾವ ಸಂಖ್ಯೆಗಳು 3, 4, 5 ಮತ್ತು 6ರಿಂದ ಭಾಗಿಸಬಹುದು? ಅಂದರೆ ಈ 4 ನಂಬರಲ್ಲಿ ಯಾವುದೋ ಒಂದು ನಂಬರನ್ನು ಈ 4 ನಂಬರಿಂದನೂ ಡಿವೈಡ್ ಮಾಡ್ಬೋದು. 4 ನಂಬರಿಂದನೂ ಡಿವೈಡ್ ಮಾಡ್ಬೋದು. ನೀವು ಯೋಚನೆ ಮಾಡಿ, 3ರಿಂದ 36 ಹೋಗುತ್ತೆ, 4ರಿಂದನೂ 36 ಹೋಗುತ್ತೆ, 5ರಿಂದ 36 ಹೋಗಲ್ಲ. ಯಾಕೆಂದರೆ 5ರಿಂದ ಹೋಗ್ಬೇಕಂದ್ರೆ ಯೂನಿಟ್ ಪ್ಲೇಸಲ್ಲಿ 5 ಇರಲೇಬೇಕು ಅಥವಾ 0 ಇರಬೇಕು. ಇಲ್ಲಿ 2 ಇಲ್ಲ, ಸೊ ಈ ನಂಬರ್ ಆಗಲ್ಲ. ಹೋಯ್ತು, ಮೊದಲನೇ ಆಪ್ಷನ್ ಹೋಯ್ತು. ಈಗ ನಮಗೆ ಬೇಡ. ಈಗ 3ರಿಂದ 60 3ರಿಂದ ಹೋಗುತ್ತಾ? ಎಸ್, ಹೋಗುತ್ತೆ. 3 20 60 ಎಷ್ಟು, 3ರಿಂದ ಹೋಗುತ್ತೆ. ಆಮೇಲೆ 4ರಿಂದ ಹೋಗುತ್ತಾ? ಎಸ್, 60. 4 15 60. ನೋಡಿ, 3 20 ಎಷ್ಟು, 60. 4 15 ಎಷ್ಟು, 60. ಇಲ್ಲಿ 0 ಇರೋದ್ರಿಂದ ಏನಾಗುತ್ತೆ,
ಯೂನಿಟ್ ಪ್ಲೇಸಲ್ಲಿ 0 ಇರೋದ್ರಿಂದ ಅದೇನಾಗುತ್ತೆ, ಅದು 5ರಿಂದನೂ ಹೋಗುತ್ತೆ. ಅಂದರೆ 5 12 ಎಷ್ಟಾಗತ್ತೆ, 60. ಮತ್ತು 6 6 10 ಎಷ್ಟಾಗುತ್ತೆ, 60. ಎಸ್, ಇದು ರೈಟ್ ಆನ್ಸರ್. ಇಲ್ಲಿ ಕೊಟ್ಟಿರುವಂಥ 4 ಸಂಖ್ಯೆಗಳಿಂದ ಅದು 3, 4, 5 ಮತ್ತು 6ರಿಂದ ಈ 60 ಹೋಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ಯಾವುದು ಈ ಇದರಲ್ಲಿ ಇದು ಒಂದು ರೈಟ್ ಆನ್ಸರ್. ಯಾಕೆಂದರೆ ಅಲ್ಲಿ ಕೊಟ್ಟಿರುವಂಥ 4 ಸಂಖ್ಯೆಯಿಂದ ಇದನ್ನು ನಾವು ಭಾಗಿಸಬಹುದು ಮಕ್ಕಳ. ಅರ್ಥ ಆಯ್ತಲ್ಲ ಇದು? ಈಗ ನೆಕ್ಸ್ಟ್ ನೋಡೋಣ. ಈಗ 8ನೆಯ ಪ್ರಶ್ನೆ ಮಕ್ಕಳ. 8ನೆಯ ಪ್ರಶ್ನೆ, ಆನ್ ಡಿವೈಡಿಂಗ್ 4.239 by 0.9 ವಿ ಗೆಟ್. ಅಂದರೆ 4.239 ಅನ್ನು 0.9ರಿಂದ ಭಾಗಿಸಿದಾಗ ಡ್ಯಾಶ್ ಅನ್ನು ಪಡೆಯುತ್ತೇವೆ. ಅಂದರೆ ಏನು, 4.239 ಡಿವೈಡೆಡ್ ಬೈ 0.9. ನೋಡಿ, ನ್ಯೂಮರೇಟರ್ ಅನ್ನು ನೋಡೋಣ. ನ್ಯೂಮರೇಟರಲ್ಲಿ ಪಾಯಿಂಟ್ ಆದಮೇಲೆ 3 ಡಿಜಿಟ್ ಇದೆ. ಅದಕ್ಕೆ ಏನು ಮಾಡ್ತೀನಿ, 1000ದಿಂದ ಮಲ್ಟಿಪ್ಲೈ ಮಾಡ್ತೀನಿ. ಅದೇ ರೀತಿ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇರೋದ್ರಿಂದ ಇಲ್ಲೇನು ಮಾಡಬೇಕು ನೋಡಿ, ಇಲ್ಲಿ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ, 10ರಿಂದ ಮಲ್ಟಿಪ್ಲೈ ಮಾಡಬಾರ್ದು. ಮೇಲೆ ಏನರಿಂದ ಮಲ್ಟಿಪ್ಲೈ ಮಾಡಿರ್ತೀರೋ ಅದೇ ನಂಬರನ್ನು ಕೆಳಗಡೆಯಿಂದನೂ ಮಲ್ಟಿಪ್ಲೈ ಮಾಡಿ, ಕೆಳಗಡೆ ನಂಬರಿಂದ ಮಲ್ಟಿಪ್ಲೈ ಮಾಡಿ. ಸೊ ಏನಾಗುತ್ತೆ, 4239 ಡಿವೈಡೆಡ್ ಬೈ ಏನಾಗುತ್ತೆ, 2 ಡಿಜಿಟ್ ಮುಂದಕ್ಕೆ ಹೋಗುತ್ತೆ, 900 ಅಂತ ಬರುತ್ತೆ. ಈಗ 4239ಅನ್ನು 900ಇಂದ ಡಿವೈಡ್ ಮಾಡಿದ್ರೆ, 900ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ ನೋಡಿ 9 ಅಂತಲೇ ತಗೊಳ್ಳಿ. 9 5 ಎಷ್ಟು, 45. 2 0 ಪಕ್ಕದಲ್ಲಿ ಹಾಕಿದ್ರೆ ಎಷ್ಟಾಗತ್ತೆ, 4500. ಇಲ್ಲಿ 4500ಕ್ಕಿಂತ ಕಡಿಮೆ ಇದೆ. ಅಂದರೆ 4ನ್ನು ಏನಾಗುತ್ತೆ, 4 ಅಂದರೆ 3600. 900 ಇಂಟು 4 ಅಂದರೆ 9 ಇಂಟು 4 36. 36 ಪಕ್ಕದಲ್ಲಿ 2 0 ಹಾಕಿದ್ರೆ 3600. ಇಲ್ಲಿ ಈ ಥರ ಬರುತ್ತೆ. ಮತ್ತು ಇಲ್ಲೇನಾಗುತ್ತೆ, 9 3, ಇಲ್ಲೇನಾಗುತ್ತೆ 12. ಇಲ್ಲಿ ಒಂದು ಬಾರೋ ಮಾಡಿ ಇದು 3 ಆಗುತ್ತೆ, ಇಲ್ಲಿ 12 ಆಗುತ್ತೆ. 12ಅಲ್ಲಿ 6 ಹೋದರೆ, 12ರಲ್ಲಿ 6 ಹೋದರೆ 6 ಅಂತ ಬರುತ್ತೆ. ಆ 6 ಈಗ ಇದು 900ಕ್ಕಿಂತ 639 ಏನಾಗಿದೆ, 900ಕ್ಕಿಂತ ಕಡಿಮೆ ಇದೆ. ಈಗ ನಾನು ಪಾಯಿಂಟ್ ಇಟ್ಕೊಂಡು ನಾನು ಅದನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಪಾಯಿಂಟನ್ನು ಇಟ್ಕೊಳ್ಳೋಣ. ಪಾಯಿಂಟ್ ಇಟ್ಕೊಂಡ್ರೆ ಏನಾಗುತ್ತೆ, 1 0 ಆಗುತ್ತೆ. ಇಲ್ಲಿ 6390. 9ರ ಮಗ್ಗಿಯಲ್ಲಿ 6300 ಬರೋದ್ರಿಂದ ಎಷ್ಟು ಟೈಮ್ ಬರುತ್ತೆ, 7 ಟೈಮು. ಆಯಿತಾ? ಈಗ ಏನಾಗುತ್ತೆ, 6300. ಇದನ್ನು ಮೈನಸ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ನೋಡಿ, ಮೈನಸ್ ಮಾಡಿದಾಗ ಇಲ್ಲಿ 0ಯಿಂದ 0, ಇದು 90. ಇಲ್ಲಿ 3ರಿಂದ 3 ಹೋಗೋದ್ರಿಂದ ಕ್ಯಾನ್ಸಲ್, ಇದು 6ರಿಂದ 6 ಹೋಗೋದು ಕ್ಯಾನ್ಸಲ್. ಈಗ ಏನಾಗುತ್ತೆ, ಇಲ್ಲಿ ಸುಮ್ಮನೆ 0ನ ತಗೊಳ್ಳಿ, ಏನಾಗುತ್ತೆ, 900 ಅಂತ ಹೋಗುತ್ತೆ. 900 ಹೋದರೆ ಏನಾಗುತ್ತೆ, 000 ಅಂತ ಬಂದ್ಬಿಡುತ್ತೆ. ಇವಾಗ ಏನು ಮಾಡ್ಬೋದು ನಾನು, ಅದು 00 ಅಂತ ಬಂದಾಗ ಇಲ್ಲಿ ಅದರ ರೈಟ್ ಆನ್ಸರ್ ನೋಡಿ ಮಕ್ಕಳ, ಇಲ್ಲಿ ಏನು ಬಂದಿದೆ, 4.71 ಅಂದರೆ ಬಿ ಆಪ್ಷನ್. ಈಸ್ ದ ರೈಟ್ ಆನ್ಸರ್ ಮಕ್ಕಳ. ಬಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ ನಿಮಗೆ? ನೋಡಿ, ತುಂಬ ಸುಲಭವಾಗಿದೆ. ಇದನ್ನು ಡಿವೈಡ್ ಮಾಡಿದಾಗ 4.239 by 0.9 ಡಿವೈಡ್ ಮಾಡಿದಾಗ ಏನು ಬರುತ್ತೆ, ಅದನ್ನು ಭಾಗಿಸಿದಾಗ 4.239 ಅನ್ನು 0.9ರಿಂದ ಭಾಗಿಸಿದಾಗ ಡ್ಯಾಶ್ ಅನ್ನು ಪಡೆಯುತ್ತೇವೆ. ಅದನ್ನು ಭಾಗಿಸಿದಾಗ ಏನು ಬರುತ್ತೆ ಅನ್ನೋದನ್ನು ನೋಡಿಕೊಂಡ್ರೆ ನಿಮಗೆ ಆನ್ಸರ್ ಬರುತ್ತೆ ಮಕ್ಕಳ.
ಕರೆಕ್ಟಾಗಿ ಇಲ್ಲಿ ಡಿವೈಡ್ ಮಾಡೋದು ಯಾವ ಥರ ತಗೋಬೇಕು, ಇಲ್ಲಿ 3 ಡಿಜಿಟ್ ಇದೆ ಅದಕ್ಕೆ 1000ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಮೇಲ್ಗಡೆ 1000ಇಂದ ಮಾಡಿದಾಗ ಕೆಳಗಡೆನೂ 1000ಇಂದನೇ ಮಲ್ಟಿಪ್ಲೈ ಮಾಡಬೇಕು. ಮಾಡಿಕೊಂಡು ಈ ಥರ ಬರೆದು ಸಿಂಪ್ಲಿಫಿಕೇಶನನ್ನು ಮಾಡಿದ್ದೀನಿ. ನೋಡಿ ಅರ್ಥ ಆಯ್ತಲ್ಲ ನಿಮಗೆ? ಸುಲಭ ಇದೆ ಅಲ್ವಾ? ಇದನ್ನು ಮಾಡ್ಬೋದು. ಈಗ 9ನೆಯ ಲೆಕ್ಕ ಮಕ್ಕಳ. 9ನೆಯ ಲೆಕ್ಕ ನೋಡಿ. ಮೈ ವಾಚ್ ಶೋಸ್ 7:05 AM. ಇಟ್ ಈಸ್ 25 minutes ಫಾಸ್ಟ್. ಅಂದರೆ 7:05 ತೋರಿಸ್ತಾ ಇದೆ. ದ ಕರೆಕ್ಟ್ ಟೈಮ್ ಈಸ್, ನನ್ನ ವಾಚು 7:05 AM ತೋರಿಸುತ್ತದೆ. ಇದು 25 ನಿಮಿಷಗಳ ವೇಗವಾಗಿದೆ. ಹಾಗಾದರೆ ಸರಿಯಾದ ಸಮಯ ಎಷ್ಟು? ಸರಿಯಾದ ಸಮಯ ಎಷ್ಟು ಅಂದರೆ ವಾಟ್ ಇಸ್ ದ ಟೈಮ್? ಇಟ್ ಈಸ್ ಶೋಯಿಂಗ್ 7:05. 25 ನಿಮಿಷ ಜಾಸ್ತಿ ತೋರಿಸ್ತಾ ಇದೆ ನನ್ನ ವಾಚು. ನನ್ನ ವಾಚಲ್ಲಿ 7:05 ತೋರಿಸ್ತಾ ಇದೆ. ಅದು 25 ನಿಮಿಷ ಫಾಸ್ಟ್ ಆದರೆ ಹಿಂದಕ್ಕೆ ಹೋಗೋಣ. 25 ನಿಮಿಷ ಕಳೆದ್ರೆ 7:05ರಲ್ಲಿ ನಾನು 25 ನಿಮಿಷವನ್ನು ಕಳೆದಾಗ ಅಲ್ಲಿ 0 ಬರುತ್ತೆ. ಈಗ ಇದು 6 ಅಂತ ಬರುತ್ತೆ. ಇಲ್ಲಿ ಏನಾಗುತ್ತೆ? ನಾನು 10 ಅಂತ ತಗೊಳ್ತೀನಿ. 10 ಅಂತ ತಗೊಂಡಾಗ ಇಲ್ಲಿ ಏನಾಗುತ್ತೆ? 10ರಲ್ಲಿ 25 ನಿಮಿಷ. 25 ನಿಮಿಷ ಅಂತ ಹೇಳಿದ್ರೆ ನಾನು ಯಾವ ಥರ ತಗೋಬೇಕು? 1 ಗಂಟೆಗೆ 60 ನಿಮಿಷ ಆಯಿತಾ? ಅಂದರೆ 60 ನಿಮಿಷಕ್ಕೆ 1 ಗಂಟೆ. 25 ನಿಮಿಷಕ್ಕೆ ಎಷ್ಟು ಗಂಟೆ ಅಂತ ತಗೊಂಡಾಗ 25 × 1/60 ಅಲ್ವಾ? ಅದಕ್ಕೆ ಏನಾಗುತ್ತೆ? ಇಲ್ಲಿ 5/12. 5×5 = 12. 5×12 = 60. ಅದಕ್ಕೆ ನಾನು ಏನು ಮಾಡ್ಬೋದು? ಇದನ್ನು 5/12 ಅಂದರೆ ಜಸ್ಟ್ ಅದೇ ಥರ ಮೈನಸ್ ಮಾಡಿ ಈ ಥರ ಹಾಕೊಳ್ಳೋಕೆ ಹೋದಾಗ ಏನಾಗುತ್ತೆ? ಇದು 100ರಲ್ಲಿ ಹೊಟ್ಟೋಗುತ್ತೆ. ಆವಾಗ ಇದು ಸರಿಯಾಗಿ ಬರಲ್ಲ. ಈ ಥರ ಲೆಕ್ಕ ನಿಮಗೆ ನೀವೇನು ಮಾಡ್ಕೋಬೋದು ಅಂದರೆ ಅದೇ ಥರ ಸುಮ್ಮನೆ ಜಸ್ಟ್ 7:05 ತೋರಿಸ್ತಾ ಇದೆ. 25 ನಿಮಿಷ ಹಿಂದೆ ಅಂತ ಹೇಳಿದ್ರೆ ಎಷ್ಟಾಗತ್ತೆ? 6:40 AM. ನೋಡಿ 6:40 ಸರಿಯಾದ ಸಮಯ ಎಷ್ಟು? 6:40. ಸೊ ಅದಲ್ಲಿ ನಾನು 7:05ರಲ್ಲಿ 25 ನಿಮಿಷಗಳನ್ನು ಹಿಂದೆ ಹೋದಾಗ 25 ನಿಮಿಷಗಳ ಹಿಂದೆ ಹೋದಾಗ ನನಗೆ ಸಿಗೋವಂಥದ್ದು ಎಷ್ಟಿದೆ? ನನಗೆ ಸಿಗೋವಂಥದ್ದು ಏನಾಗುತ್ತೆ? 25 ನಿಮಿಷಗಳ ಹಿಂದೆ ಅಂತ ಹೇಳಿದಾಗ ಅದರಲ್ಲಿ ನನಗೆ 6:40 ಅಂತ ಬರುತ್ತೆ. 6:40 ಅಂತ ಬರುತ್ತೆ. ಅರ್ಥ ಆಯ್ತಾ? ಇದು ನನಗೆ 25 ನಿಮಿಷಗಳ ಕಾಲ ಹಿಂದೆ ಹೋದಾಗ. ಸೊ ಇದನ್ನು ತಗೊಂಡಾಗ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಮಕ್ಕಳ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಥರ ಟೈಮ್ ತಗೊಂಡು ಇದನ್ನೆಲ್ಲ ಮಾಡೋದು ಬದಲು ಡೈರೆಕ್ಟಾಗೆ ಮಾಡ್ಕೊಳ್ಳಿ. ನಿಮಗೆ ಏನಿದೆ ಡೈರೆಕ್ಟಾಗೆ ಸಮ್ಮನ್ನು ಸಾಲ್ವ್ ಮಾಡ್ಕೋಬೋದು. ಯಾವ ರೀತಿಯಾಗಿ ಸಮ್ಮನ್ನು ಮಾಡ್ಕೋಬೋದು? ನೀವು ಸುಮ್ಮನೆ ಈ ಥರ ಹೋದಾಗ ನಿಮ್ಗೆ ಏನಾಗುತ್ತೆ? ಕನ್ಫ್ಯೂಷನ್ ಆಗೋಗುತ್ತೆ. ತುಂಬ ಕ್ಯಾಲ್ಕುಲೇಷನ್ ಮಾಡಬೇಡಿ. 25 ನಿಮಿಷ ಫಾಸ್ಟ್ ಇದೆ ಅಂದರೆ 7:05ಕ್ಕೆ 25 ನಿಮಿಷ ಹಿಂದೆ ಅಂದರೆ 1 ಗಂಟೆಗೆ 60 ನಿಮಿಷಗಳಿರುತ್ತೆ. ಅಂದರೆ 5 ನಿಮಿಷನ ತೆಗೆದಾಕಿದ್ರೆ 7 ಗಂಟೆ ಆಗುತ್ತೆ. ಆದರೆ 25 ನಿಮಿಷ ಇದೆ, ಇನ್ನು 20 ನಿಮಿಷ ಹಿಂದಕ್ಕೆ ಹೋದರೆ 6:40 ಆಗುತ್ತೆ ಅಷ್ಟೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಲೆಕ್ಕ. ಎಷ್ಟು ತಿಳ್ಕೊಂಡ್ರೆ ಸಾಕಾಗತ್ತೆ. ಏನು? 6:40 AM. 6:40 AM AM ಆಗಿರುತ್ತೆ. ನನ್ನ ಸರಿಯಾದ ಸಮಯ 6:40 AM. ನನ್ನ ಗಡಿಯಾರದಲ್ಲಿ 7:05 ತೋರಿಸ್ತಾ ಇರುತ್ತೆ. ಆಯಿತಾ? ನಂತರ ಹೋಗೋಣ ಮುಂದಿನ ಪ್ರಶ್ನೆಗೆ. ಇಲ್ಲಿ ದ ಲೆಂತ್ ವಿಡ್ತ್ ಆ್ಯಂಡ್ ಹೈಟ್ ಆಫ್ ಎ ವಾಟರ್ ಟ್ಯಾಂಕ್ ಆರ್ 11 ಮೀಟರ್, 10 ಮೀಟರ್ ಆ್ಯಂಡ್ 9 ಮೀಟರ್ respectively. The tank is filled with water up to 6 meter height. Then what happens? The empty portion of the water tank is. ಅಂದರೆ ಫಿಲ್ಡ್ ಪಾರ್ಟನ್ನು ತಗೊಳ್ಳೋಣ. ನೀರಿನ ತೊಟ್ಟಿಯ ಉದ್ದ, ಅಗಲ ಮತ್ತು ಎತ್ತರ ಕ್ರಮವಾಗಿ 11 ಮೀಟರ್, 10 ಮೀಟರ್,
ಮತ್ತು 9 ಮೀಟರ್ ಟ್ಯಾಂಕ್ 6 ಮೀಟರ್ ಎತ್ತರದವರೆಗೆ ನೀರಿನಿಂದ ತುಂಬಿರುತ್ತದೆ. ಹಾಗಾದರೆ ನೀರಿನ ತೊಟ್ಟಿಯ ಖಾಲಿ ಭಾಗ 6 ಮೀಟರ್ ಎತ್ತರ ಅಂತ ಕೊಟ್ಟಿರ್ತಾರೆ ಹೈಟು. ನೋಡಿ ಅಲ್ಲಿ 9 ಮೀಟರ್ಸ್ ಇದೆ, 9 ಮೀಟರ್ಸಲ್ಲಿ ಇದಿದೆ. ಸೊ ಫಿಲ್ಡ್ ಪಾರ್ಟನ್ನು ತಗೊಂಡಾಗ ಫಿಲ್ಡ್ ಪಾರ್ಟ್ ಅಂದರೆ ತುಂಬಿರುವ ಭಾಗ ಫಿಲ್ಡ್ ಪಾರ್ಟ್ ಅಂತ ತಗೊಂಡಾಗ ಏನಾಗುತ್ತೆ 11 × 10 × 6 by 11 × 10 × 9 ಏನಾಗತ್ತೀಗ ನೋಡಿ ಇಲ್ಲಿ 2/3 ಅಂತ ಆಗತ್ತೆ. ಖಾಲಿ ಎಂಟಿ ಪಾರ್ಟ್ ಅಂತ ತಗೋಣ. ಎಂಟಿ ಪಾರ್ಟ್ ಎಷ್ಟಿರುತ್ತೆ ಟ್ಯಾಂಕು? ಒಂದು ಟ್ಯಾಂಕು, ಒಂದರಲ್ಲಿ 2/3 ಕಳಿಬೇಕಾಗತ್ತೆ. ಆವಾಗ 3 - 2/3 ಅಂದರೆ 1/3. ಹೆಂಗಿಲ್ಲಿ ಬಂತು 3 ಅಂದರೆ ಈ 3 ಇಲ್ಲಿ ಗುಣಿಸಿ ಮೈನಸ್ ಹಾಕಿ 2ನ 2ನ ಹಾಕಿ /3 = 1/3. ಸೊ 1/3 ಅಂತ ಬರುತ್ತೆ. 1/3 ಇಸ್ ದ ಕರೆಕ್ಟ್ ಆನ್ಸರ್ ಮಕ್ಕಳ. ಕರೆಕ್ಟ್ ಆನ್ಸರ್ ನೋಡಿ 1/3 ಪೋರ್ಷನ್ ಇನ್ ದ ವಾಟರ್ ಟ್ಯಾಂಕ್ ಈಸ್ ಅನ್ಫಿಲ್ಡ್. ಇಷ್ಟು ಜಾಗದ ಪೋರ್ಷನ್ನು ಫಿಲ್ ಆಗಿಲ್ಲ ಅಂತ ಅರ್ಥ ಆಯ್ತಾ? ಎಂಟಿ ಆಗಿದೆ ಅಂತ ಅರ್ಥ. ಫಿಲ್ ಆಗಿಲ್ಲ ಅಂದೆ ನಾನು, ಅಂದರೆ ಎಂಟಿ ಆಗಿದೆ, ಇಷ್ಟು ಭಾಗ ಎಂಟಿ ಆಗಿದೆ. ಅರ್ಥ ಆಯ್ತಲ್ಲ? ನೋಡಿ ಎಷ್ಟು ಸುಲಭವಾಗಿದೆ, ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಮಕ್ಕಳ. ಇಲ್ಲಿ ಏನಂದರೆ ನೋಡಿ ಇದನ್ನು ಜಸ್ಟ್ ಕೇವಲ 99 ರೂಪಾಯಿಗಳಿಗೆ ನೀವು ಅದನ್ನು ಪಡಿಬೋದು. ಮತ್ತು ಮಕ್ಕಳ ನಾವು 10ನೇ ತರಗತಿಯವರಿಗೆ ಏನು ಸಮ್ಮರ್ ವೆಕೇಷನನ್ನು ಮಾಡ್ತಾಯಿದ್ದೀವಿ. ಯಾರಿಗೆ ಅಂದರೆ 9ನೇ ಕ್ಲಾಸಿಂದ 10ನೇ ಕ್ಲಾಸ್ಗೆ ಹೋಗುವಂಥವರಿಗೆ ನಾವು ಏನು ಸಮ್ಮರ್ ವೆಕೇಷನ್ 50 ದಿನ ಅಂದರೆ ಏಪ್ರಿಲ್ 5ರಿಂದ ಮೇ 25 ಅಥವಾ 30ವರೆಗೂ ನಾವೇನು ಮಾಡ್ತೀವಿ, ಎಲ್ಲ ಪೋರ್ಷನ್ಸ್ಗಳನ್ನು ಮುಗಿಸ್ಕೊಡ್ತೀವಿ. ಅದಕ್ಕೆ ಬೆಳ್ಳೂರು ಕ್ರಾಸಲ್ಲಿ ನಮ್ಮ JJM ಅಕಾಡೆಮಿ ಇದೆ. ಮತ್ತು ಬೆಂಗಳೂರಲ್ಲೂ ಕೂಡ ನಾವು JJM ಅಕಾಡೆಮಿಯನ್ನು ಓಪನ್ ಮಾಡಿದ್ದೀವಿ. ಬೆಂಗಳೂರು ಮತ್ತು ಬೆಳ್ಳೂರು ಕ್ರಾಸ್ ಇವೆರಡರಲ್ಲೂ ಈ ಆಪ್ಷನ್ಸನ್ನು ನಮ್ಮಲ್ಲಿ ಇದೆ. ಏನಂದರೆ ಸಮ್ಮರ್ ವೆಕೇಷನಲ್ಲಿ SLCಗೆ ಬರುವಂತಹ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಅಂದರೆ ಮ್ಯಾಥ್ಸು, ಸೈನ್ಸು, ಸೋಷಲ್ಲು, ಕನ್ನಡ, ಇಂಗ್ಲೀಷ್, ಹಿಂದಿ, ಗ್ರಾಮರ್ ಪಾರ್ಟ್ಗಳನ್ನು ಮುಗಿಸ್ಕೊಡ್ತೀವಿ. ಆಯಿತಾ? ಈ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ ವಿತ್ ನೋಟ್ಸು ಇರುತ್ತೆ ನಿಮಗೆ. ನೋಟ್ಸ್ ಜೊತೆಗೆ ಕೆಲವು ಕ್ವಶನ್ ಪೇಪರ್ಸ್ಗಳು ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ದಟ್ ಚಾಪ್ಟರ್ಸ್, ಪರ್ಟಿಕ್ಯುಲರ್ ಚಾಪ್ಟರ್ಗಳನ್ನು ಇಂಪಾರ್ಟೆಂಟ್ ಕ್ವಶನ್ಸ್, ಮೋಸ್ಟ್ ಲೈಕಿಂಗ್ ಕ್ವಶನ್ಸ್, ಹಾಟ್ ಕ್ವಶನ್ಸ್, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ಗಳು ಅಂತ ಅರ್ಥ. ಹಾಟ್ ಕ್ವಶನ್ಸ್ ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಕ್ವಶನ್ಸ್ಗಳನ್ನು ಕವರ್ ಮಾಡಿ ನಾವು ಮಾಡ್ತಾಯಿದ್ದೀವಿ. ನೋಡಿ ಹೇಗೆ ನಮ್ಮ ನವೋದಯ ಕ್ಲಾಸ್ಗಳನ್ನಾಗಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾವ ರೀತಿಯಾಗಿ ವ್ಯೂವನ್ನು ಮಾಡಿ ನಮಗೆ ಪ್ರೋತ್ಸಾಹ ನೀಡಿದ್ದೀರೋ ಅದೇ ರೀತಿ ನಾವು ಇವಾಗ ನಮ್ಮ ಟಾರ್ಗೆಟನ್ನು ರೀಚ್ ಆಗೋ ಲೆವೆಲ್ಗೆ ಬಂದಿದ್ದೀವಿ. ಅದೇ ರೀತಿ ನಿಮ್ಮ ಪ್ರೋತ್ಸಾಹಗಳು ನಮಗೆ ಬೇಕಾಗತ್ತೆ. ಆಯಿತಾ? ಇದನ್ನು ತಿಳ್ಕೊಳ್ಳಿ. 2 ಕಡೆನೂ ಇದೆ. ಎಲ್ಲಿ? ಬೆಳ್ಳೂರು ಕ್ರಾಸಲ್ಲಿ ಮತ್ತು ಬೆಂಗಳೂರಲ್ಲಿ 2 ಕಡೆನೂ ಸಮ್ಮರ್ ವೆಕೇಷನಿನ ಕ್ಲಾಸ್ಗಳನ್ನು ನಡೆಸ್ತೀವಿ. 2ಕ್ಕೂ ಎನ್ರೋಲ್ ಮಾಡಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರ್ತೀರಾ ಅಥವಾ ನಮ್ಮ ಆ್ಯಪನ್ನೇ ನೀವು ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡಿದ್ರೆ ಅಲ್ಲಿ ನಮ್ಮ ದೂರವಾಣಿಯ ಸಂಖ್ಯೆಗಳು ಕಾಣಿಸ್ತಾ ಇರುತ್ತೆ. ಆ ದೂರವಾಣಿಯ ಸಂಖ್ಯೆಗಳಿಗೆ ಏನು ಮಾಡಬೇಕಾಗುತ್ತೆ, ನೀವು ಕರೆ ಮಾಡಿ ನಮಗೆ ಇದನ್ನು ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಳಿ. ಆಯಿತಾ? ಧನ್ಯವಾದಗಳು ಮಕ್ಕಳ.